ಮಧ್ಯಾಹ್ನದ ಶುಭೋದಯ. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಜ್ಯೋತಿಪ್ರಭಾ, ವಾಣಿಜ್ಯ ಉಪನ್ಯಾಸಕಿ. ಇಂದಿನ ತರಗತಿಯಲ್ಲಿ ನಾವು ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಈ ಒಂದು ಸಬ್ಜೆಕ್ಟನ ಪರವಾಗಿ ನಾವು ಇಂದಿನ ತರಗತಿಯಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಅನುಭೋಗಿಯ ವರ್ತನಾ ಸಿದ್ಧಾಂತ. ಈ ಒಂದು ಅನುಭೋಗಿಯ ವರ್ತನಾ ಸಿದ್ಧಾಂತದಲ್ಲಿ ಇಂದಿನ ತರಗತಿನಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಈ ಒಂದು ಕ್ಲಾಸ್ನಲ್ಲಿ, ಈ ಒಂದು ತರಗತಿಯಲ್ಲಿ ಇವತ್ತು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದರೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಈ ಒಂದು ವಸ್ತು ವಿಚಾರವಾಗಿ ನಾವು ಚರ್ಚಿಸೋಣ. ಅನುಭೋಗಿಯ ವರ್ತನೆಯನ್ನು ಚರ್ಚಿಸುವಾಗ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಒಂದು ಪ್ರಮುಖ ನಿಯಮ ಅಂತ ಹೇಳ್ತೀವಿ. ಈ ನಿಯಮವನ್ನು ಮೊದಲಿಗೆ ಆಸ್ಟ್ರಿಯಾದ H.H. ಗೋಸಿನ್ ಇವರು ಇದನ್ನ ಪರಿಚಯ ಪಡಿಸ್ತಾರೆ. ಆದರೆ ಈ ನಿಯಮವನ್ನ ಕ್ರಮಬದ್ಧ ರೀತಿಯಲ್ಲಿ ಒಂದು ಭದ್ರ ನೆಲೆಗಟ್ಟಿನ ಮೇಲೆ ಅಭಿವೃದ್ಧಿಪಡಿಸಿದ ಮತ್ತು ಜನಪ್ರಿಯತೆಗೊಳಿಸಿದ ಕೀರ್ತಿ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ರವರಿಗೆ ಸಲ್ಲುತ್ತದೆ. ಆದ್ದರಿಂದ ಈ ನಿಯಮವನ್ನು ಮಾರ್ಷಲ್ ರವರ ನಿಯಮ ಎಂದು ನಾವು ಕರಿತೀವಿ. ಸೊ ಇಳಿಮುಖ ಸೀಮಾಂತ ತುಷ್ಟಿಗುಣ ಇದು ಅನುಭೋಗಿಯ ವರ್ತನಾ ಸಿದ್ಧಾಂತವನ್ನ ತಿಳಿದುಕೊಳ್ಳೋದಕ್ಕೆ ಬಹು ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಈ ನಿಯಮದ ಪ್ರಕಾರ ಇತರ ಸ್ಥಿತಿಗಳ ಬದಲಾವಣೆಗಳಿಲ್ಲದಿದ್ದಾಗ ಒಂದು ಅವಧಿಯಲ್ಲಿ ಒಂದು ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ ಮೇಲೊಂದರಂತೆ ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ದೊರೆಯುವ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತದೆ. ಇದನ್ನೇ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎಂದು ಕರೆಯುತ್ತೇವೆ. ಈ ನಿಯಮದ ಪ್ರಕಾರ ಇತರ ಸ್ಥಿತಿಗಳಲ್ಲಿ ಬದಲಾವಣೆಗಳಿಲ್ಲದಿದ್ದಾಗ ಇತರ ಸ್ಥಿತಿ ಅಂದ್ರೆ ಯಾವುದು? ಒಂದು ವ್ಯಕ್ತಿಯ ಅಭಿರುಚಿಯಲ್ಲಾಗಿರ್ಬೋದು, ಅಥವಾ ಅವನ ಒಂದು ಪ್ರಿಫರೆನ್ಸ್ ಅಲ್ಲಾಗಿರ್ಬೋದು, ಅಥವಾ ಅವನ ಒಂದು ಆದಾಯದಲ್ಲಾಗಿರ್ಬೋದು, ಯಾವುದೇ ವ್ಯತ್ಯಾಸಗಳು ಇರಬಾರದು. ಓಕೆ, ಆ ಒಂದು ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಯಾವುದೇ ಸಮಯದ ಅಂತರ ಇರಬಾರ್ದು. ಒಂದಾದ ನಂತರ ಇನ್ನೊಂದು ಘಟಕಗಳನ್ನ ಅವನು ಸೇವಿಸುತ್ತಾ ಹೋಗ್ಬೇಕಾಗತ್ತೆ. ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ದೊರೆಯುವ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತೆ. ಇದನ್ನ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇರುವಂತ ಒಂದು ಕಾನ್ಸೆಪ್ಟ್ ಅಥವಾ ಒಂದು ವಿಚಾರ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಡೆಫಿನಿಷನ್ಸ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮದ ವ್ಯಾಖ್ಯೆಗಳು ಈ ರೀತಿ ಇದೆ. ಅದರಲ್ಲಿ ಬಹು ಮುಖ್ಯವಾಗಿ 2 ವ್ಯಾಖ್ಯೆಗಳನ್ನ ನಾನು ತೆಗೆದುಕೊಂಡಿದ್ದೇನೆ. ಒಂದು, ಇಳಿಮುಖ ಸೀಮಾಂತ ತುಷ್ಟಿಗುಣದ ಬಗ್ಗೆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮಾರ್ಷಲ್ ರವರು ಏನು ಹೇಳ್ತಾರಪ್ಪ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳಿದ್ರೆ ನೋಡೋಣ ವಿದ್ಯಾರ್ಥಿಗಳೇ. ಒಬ್ಬ ವ್ಯಕ್ತಿಯ ಬಳಿ ಈಗಾಗಲೇ ಇರುವ ವಸ್ತುವಿನ ಸಂಗ್ರಹ ಹೆಚ್ಚಾದಂತೆಲ್ಲ ಹೆಚ್ಚಿನ ಸಂಗ್ರಹದಿಂದ ಲಭ್ಯವಾಗುವ ಆ ಒಂದು ಹೆಚ್ಚುವರಿ ಪ್ರಯೋಜನ ಏನಾಗ್ತಾ ಹೋಗುತ್ತೆ ಅಂದ್ರೆ ಇಳಿಮುಖವಾಗುತ್ತೆ ಅಂತ ಮಾರ್ಷಲ್ ರವರು ಹೇಳಿದ್ದಾರೆ. ಅಂದ್ರೆ ಅನುಭೋಗಿಯ ವರ್ತನೆಯನ್ನ ತಿಳಿಯಪಡಿಸೋದಕ್ಕೋಸ್ಕರ ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣನ ನಿಯಮವನ್ನ ರಚನೆ ಮಾಡಿದ್ದಾರೆ. ಹಾಗಾದ್ರೆ ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಮಾರ್ಷಲ್ ರವರ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಯ ಬಳಿ ಈಗಾಗಲೇ ಇರುವ ವಸ್ತುವಿನ ಸಂಗ್ರಹ ಅಂದ್ರೆ ಒಂದು ವಸ್ತುನ ಅವನು ತಗೊಳ್ತಾನೆ, ಅದನ್ನ ಸೇವಿಸ್ತಾನೆ, ಮತ್ತೆ ಇನ್ನೊಂದು ವಸ್ತುನ, ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಒಂದು ಆಪಲ್ನ ತಗೊಳ್ಳೋಣ. ಒಂದು ಆಪಲ್ ತಗೊಂಡು ನಾವು ಮೊದಲೇ ಸಾರಿ ನಾವು ಸೇವಿಸಿದಾಗ ನಮ್ಗೆ ಏನು ಒಂದು ತುಷ್ಟಿಗುಣ ಸಿಕ್ಕುತ್ತೆ, ಅದು ತುಂಬಾ ಹೆಚ್ಚಾಗಿರುತ್ತೆ. 2ನೇ ತಗೊಂಡಾಗೂ ಅದು ತುಂಬಾ ಹೆಚ್ಚಾಗ್ತಾನೆ ಹೋಗುತ್ತೆ. 3ನೇ ಒಂದು ಆಪಲ್ ತಗೊಂಡಾಗೂ ಸಹ ನಮ್ಮ ಒಂದು ತುಷ್ಟಿಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಒಂದಾದ್ಮೇಲೆ ಒಂದು 4ನೇದು, ಹಾಗೆ 5ನೇದು, ಹಾಗೆ 6ನೇದು ನಾವು ತಗೊಳ್ತಾ ಹೋದಂತೆಲ್ಲ ನಮಗೆ ಸಿಕ್ಕುವಂತ ತುಷ್ಟಿಗುಣ ಇಳಿಮುಖ ಅಂದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಒಂದು ವ್ಯಾಖ್ಯೆನ ಮಾರ್ಷಲ್ ರವರು ಕೊಟ್ಟಿದ್ದಾರೆ.
ಒಟ್ಟಿನಲ್ಲಿ ಸರಕೊಂದರ ಸಂಗ್ರಹ ಹೆಚ್ಚಾದಂತೆ ಅದರ ಉಪಯೋಗ ಕಡಿಮೆಯಾಗುವುದನ್ನ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಎಂದು ಕರೆಯುತ್ತೇವೆ. ಮಾರ್ಷಲ್ ರವರ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಒಂದು ಉದಾಹರಣೆಯ ಮೂಲಕ ನಾವು ವಿವರಿಸೋಣ. ಒಬ್ಬ ಅನುಭೋಗಿಯು ಕಿತ್ತಳೆ ಹಣ್ಣುಗಳನ್ನು ಒಂದಾದ ಮೇಲೊಂದರಂತೆ ಅನುಭೋಗಿಸುತ್ತಾನೆ ಓಕೆ ಎಂದು ಭಾವಿಸೋಣ. ಅನುಭೋಗಿಯು ಮೊದಲನೇ ಕಿತ್ತಳೆ ಹಣ್ಣನ್ನು ಅನುಭೋಗಿಸಿದಾಗ ಆತನಿಗೆ ಅಧಿಕ ತುಷ್ಟಿಗುಣ ದೊರೆಯುತ್ತೆ. ಈಗಾಗಲೇ ನಾನು ಒಂದು ಉದಾಹರಣೆನ ಕೊಟ್ಟಿದ್ದೀನಿ ವಿದ್ಯಾರ್ಥಿಗೆ, ಅದರ ಜೊತೆಗೆ ನಾವು ಇನ್ನೊಂದು ಒಂದು ಉದಾಹರಣೆಯನ್ನ ತಿಳ್ಕೊಳ್ಳೋದ್ರ ಮುಖಾಂತರ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು ಅಂತ ಖಚಿತಪಡಿಸ್ಕೊಳ್ಳೋಣ. ಎರಡನೇ ಕಿತ್ತಳೆ ಹಣ್ಣನ್ನು ತಿನ್ನುವ ವೇಳೆ ಅವನಿಗೆ ಬಯಕೆಯ ತೀವ್ರತೆ ಕಡಿಮೆಯಾಗುವುದರಿಂದ ಎರಡನೇ ಹಣ್ಣಿಂದ ದೊರೆಯುವ ತುಷ್ಟಿಗುಣ ಮೊದಲನೆಯದಕ್ಕಿಂತ ಕಡಿಮೆಯಾಗಿರುತ್ತೆ. ಅದೇ ರೀತಿ ಮೂರನೇ ಹಣ್ಣಿನಿಂದ ದೊರೆಯುವ ತುಷ್ಟಿಗುಣ ಇನ್ನೂ ಕಡಿಮೆ ಇರುತ್ತೆ. ಹೀಗೆ ಅನುಭೋಗಿಯು ಕಿತ್ತಳೆ ಹಣ್ಣುಗಳು ಒಂದಾದ ನಂತರ ಒಂದರಂತೆ ಅನುಭೋಗಿಸುತ್ತಾ ಹೋದಂತೆ ಸೀಮಾಂತ ಘಟಕಗಳು ಲಭ್ಯವಾಗುವ ತುಷ್ಟಿಗುಣ ಇಳಿಮುಖವಾಗ್ತಾ ಹೋಗುತ್ತೆ. ಒಂದು ನಿರ್ದಿಷ್ಟ ಮೊತ್ತದ ಹಣ್ಣು ಅನುಭೋಗದಿಂದ ಅವನ ಬಯಕೆ ಸಂಪೂರ್ಣ ತೃಪ್ತಿಗೊಳ್ಳುತ್ತದೆ. ಆ ನಂತರವೂ ಆ ಹಣ್ಣಿನ ಅನುಭೋಗ ಮುಂದುವರಿಸಿದರೆ ತುಷ್ಟಿಗುಣ ಅನ್ನೋದು ಸಿಗುವುದೇ ಇಲ್ಲ, ಅಲ್ಲಿ ಶೂನ್ಯವಾಗುತ್ತದೆ. ಅದಾದ ನಂತರ ನಾವು ಋಣಾತ್ಮಕವಾದಂತಹ ತುಷ್ಟಿಗುಣನ ಪಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಋಣಾತ್ಮಕ ಅಂತ ಹೇಳಿದ್ರೆ ಮೈನಸ್. ಓಕೆ, ನಮ್ಗೆ ತುಷ್ಟಿಗುಣ ಅನ್ನೋದು ಸಿಗೇ ಇಲ್ಲ. 0 ಆದ್ಮೇಲೆ ನಮ್ಗೆ ಸಿಕ್ಕುವಂತ ತುಷ್ಟಿಗುಣ ಋಣಾತ್ಮಕವಾಗಿರುತ್ತೆ ಅಂತ ಮಾರ್ಷಲ್ ರವರು ಒಂದು ಉದಾಹರಣೆಯ ಮೂಲಕ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ಅವರು ವಿವರಿಸಿದ್ದಾರೆ. ಈ ಕಾನೂನನ್ನ ವಿವರಿಸಲು ನಾವು ಮತ್ತೊಂದು ಉದಾಹರಣೆಯನ್ನ ನೋಡೋದಾದ್ರೆ, ಒಬ್ಬ ವ್ಯಕ್ತಿಯು ಹಸಿದಿದ್ದರೆ ಅವನು ಮೊದಲ ರೊಟ್ಟಿ ಸೇವಿಸುವುದು ಅವರಿಗೆ ಹೆಚ್ಚಿನ ಉಪಯುಕ್ತತೆಯನ್ನು ಹೊಂದಿರುತ್ತದೆ. ಏಕೆಂದ್ರೆ ಅದು ಅವರಿಗೆ ಉನ್ನತ ಮಟ್ಟದ ತೃಪ್ತಿಯನ್ನ ನೀಡುತ್ತದೆ. ಅವನು ಹೆಚ್ಚು ಹೆಚ್ಚು ರೊಟ್ಟಿಗಳನ್ನು ಸೇವಿಸುತ್ತಿರುವುದರಿಂದ ಉಪಯುಕ್ತತೆಯನ್ನು ಪಡೆಯಲಾಗುತ್ತದೆ ಮತ್ತು ಪ್ರತಿ ಸತತ ಘಟಕದಿಂದ ಕಡಿಮೆ ಆಗುತ್ತಾ ಹೋಗುತ್ತದೆ. ಒಂದು ಹಂತದ ನಂತರ ಒಬ್ಬ ವ್ಯಕ್ತಿಯು ತೃಪ್ತನಾಗಿದ್ದಾಗ ಅವನು ಹೆಚ್ಚು ತಿನ್ನಲು ಸಾಧ್ಯವಾಗುವುದಿಲ್ಲ. ಉಪಯುಕ್ತತೆಯು ಶೂನ್ಯಕ್ಕೆ ಇಳಿಯುತ್ತದೆ. ಇಲ್ಲಿ ರೊಟ್ಟಿಯ ಸೇವನೆಯನ್ನು ಮತ್ತಷ್ಟು ಮುಂದುವರಿಸಿದರೆ ಒಬ್ಬ ವ್ಯಕ್ತಿ ಋಣಾತ್ಮಕ ತುಷ್ಟಿಗುಣವನ್ನು ಪಡೆಯುತ್ತಾನೆ. ಇದನ್ನು ನಾವು ಒಂದು ಕೋಷ್ಟಕದ ಸಹಾಯದಿಂದನೂ ಸಹ ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಅನುಭೋಗಿಯ ಸಮತೋಲನದ ನಿರ್ಣಯದಲ್ಲಿ 2 ಅಂಶಗಳನ್ನ ಹೇಳಿದೆ. ಒಂದು ಸರಕಿನೊಂದಿಗೆ ಅನುಭೋಗಿಯ ಸಮತೋಲನ, ಒಂದು ಸರಕಿನೊಂದಿಗೆ ಅಂದ್ರೆ 1 ಕಮಾಡಿಟಿ, ಸಿಂಗಲ್ ಕಮಾಡಿಟಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಎರಡನೇದಾಗಿ ಬಹು ಸರಕು ಪ್ರಕರಣದಲ್ಲಿ ಅನುಭೋಗಿಯ ಸಮತೋಲನ. ಒಂದು ಸರಕಿನೊಂದಿಗೆ ಒಬ್ಬ ಅನುಭೋಗಿ ಯಾವ ತರ ಸಮತೋಲನವನ್ನ ಹೊಂದ್ತಾನೆ ಅನ್ನೋದನ್ನ ನಾವು ಈ ಒಂದು ಸ್ಲೈಡ್ ನಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಒಂದೇ ಕೊಳ್ಳುವ ವೇಳೆಯಲ್ಲಿ ಅನುಭೋಗಿ ಸಮತೋಲನ ತಲುಪುವ ಬಗೆಯನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ವಿವರಿಸುತ್ತೆ. ಅನುಭೋಗಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಆ ಸರಕಿನ ಸೀಮಾಂತ ವೆಚ್ಚಕ್ಕೆ, ಮಾರ್ಜಿನಲ್ ಅಂತ ಕರಿತೀವಿ, ಸರಕಿನ ಸೀಮಾಂತ ವೆಚ್ಚ, ಅದರ ಬೆಲೆಗೆ ಸಮಗೊಳ್ಳುವ ಬಿಂದುವಿನವರೆಗೆ ಕೊಂಡುಕೊಳ್ಳುತ್ತಾ ಹೋಗುತ್ತಾನೆ. ನೋಡಿ, ಒಂದು ಈಗ ಏನಿದೆ ಸರಕಿನೊಂದಿಗೆ ಅನುಭೋಗಿ ಯಾವ ತರ ಸಮತೋಲನ ಆಗ್ತಾನೆ ಅಂತ ಹೇಳಿದ್ರೆ, ಒಂದು ಸರಕುನ ಕೊಳ್ಳುವ ವೇಳೆಯಲ್ಲಿ ಅನುಭೋಗಿ ಸಮತೋಲನ ತಲುಪುವ ಬಗೆಯನ್ನ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ವಿವರಿಸುತ್ತೆ. ಅನುಭೋಗಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಆ ಸರಕಿನ ಸೀಮಾಂತ ವೆಚ್ಚ ಅಂದ್ರೆ MUX PX ಅಂತ ಕರಿತೀವಿ. ಇದು ಮುಂದಿನ ಒಂದು ಸ್ಲೈಡ್ ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ನೋಡಿ, MUX PX ಇದೇ ಒಂದು ಫಾರ್ಮುಲಾನು ಸಹ ನಾವು ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಸಿಂಗಲ್ ಕಮಾಡಿಟಿ ನಲ್ಲಿ ನೋಡ್ತೀವಿ. ಅಂದ್ರೆ ನಾವು ಒಂದು ವಸ್ತುವಿಗೆ ನಾವು ಏನು ವೆಚ್ಚನ ಮಾಡ್ತೀವಿ ಅಥವಾ ಏನೊಂದು ಎಕ್ಸ್ಪೆನ್ಸಸ್ ನ ಮಾಡ್ತೀವಿ, ಆ ಎಕ್ಸ್ಪೆನ್ಸಸ್ ಇಂದ ನಮ್ಗೆ ಸಿಕ್ಕಿರುವಂತ ಒಂದು ಯುಟಿಲಿಟಿ, ಆ ಒಂದು ಪ್ರೈಸ್ ನಾವ್ ಏನ್ ಕೊಟ್ಟಿರ್ತೀವಲ್ಲ, ಬೆಲೆ ಏನು ನಾವು ತೆರ್ತಿರ್ತೀವಲ್ಲ, ಅದಕ್ಕೆ ಸಮನಾಗಿದ್ದಾಗ ಅಲ್ಲಿ ಏನ್ ಮಾಡ್ತಾನೆ ಒಬ್ಬ ವ್ಯಕ್ತಿ, ನೆಕ್ಸ್ಟ್ ಕೊಂಡುಕೊಳ್ಳೋದನ್ನ ಏನು ಕಂಟ್ರೋಲ್ ಮಾಡ್ಕೊಳ್ತಾನೆ ಅಥವಾ ಸ್ಟಾಪ್ ಮಾಡ್ಕೊಳ್ತಾನೆ. ಆಗ ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಂ ವಿತ್ ಸಿಂಗಲ್ ಕಮಾಡಿಟಿ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ.
ಒಂದು ಸರಕಿನೊಂದಿಗೆ ಅನುಭೋಗಿಯ ಸಮತೋಲನ ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಒಂದು ವೇಳೆ ಆ ಸರಕಿನ ಬೆಲೆ ಕಡಿಮೆಗೊಂಡರೆ ಅದನ್ನು ಅಧಿಕ ಪ್ರಮಾಣದಲ್ಲಿ ಅವನು ಕೊಂಡ್ಕೊಳ್ತಾ ಹೋಗ್ತಾನೆ. ಆಗ ಅದರ ಸೀಮಾಂತ ತುಷ್ಟಿಗುಣ ಅದರ ಬೆಲೆ ಮಟ್ಟದವರೆಗೆ ಕಡಿಮೆಗೊಳ್ಳುತ್ತದೆ. ಪ್ರತಿಯಾಗಿ ಸರಕಿನ ಮೇಲೆ ಹೆಚ್ಚಿದರೆ ಅವನು ಆ ಸರಕನ್ನು ಕಡಿಮೆ ಪ್ರಮಾಣದಲ್ಲಿ ಕೊಂಡ್ಕೊಳ್ತಾನೆ. ಆಗ ಸರಕಿನ ಸೀಮಾಂತ ತುಷ್ಟಿಗುಣ ಅದರ ಬೆಲೆಯ ಮಟ್ಟಕ್ಕೆ ಏರುತ್ತದೆ. ಆದ್ದರಿಂದ ಒಂದು ಸರಕಿನ ಕೊಳ್ಳುವಿಕೆಯ ವಿಚಾರದಲ್ಲಿ ಆ ಸರಕಿನ ಸೀಮಾಂತ ತುಷ್ಟಿಗುಣ ಅದರ ಬೆಲೆಗೆ ಸಮಗೊಳ್ಳುವ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನ ತಲುಪುತ್ತಾನೆ. ಅದನ್ನ ನಾವು ಬಡ್ಜೆಟ್ ಲೈನ್ ಅಂತಾನೂ ಕರಿತೀವಿ ವಿದ್ಯಾರ್ಥಿಗಳೇ. ಆ ಸರಕಿನ ಸೀಮಾಂತ ತುಷ್ಟಿಗುಣ ಅದರ ಬೆಲೆಗೆ ಸಮಗೊಳ್ಬೇಕಾಗುತ್ತೆ. ಸೀಮಾಂತ ತುಷ್ಟಿಗುಣ ಅಂದ್ರೆ ಒಂದು ವಸ್ತುವಿನಿಂದ ಸಿಕ್ಕಿದಂತ ಒಂದು ಮಾರ್ಜಿನಲ್ ಯುಟಿಲಿಟಿ, ಅದಕ್ಕೆ ನಾವ್ ಏನು ಒಂದು ಬೆಲೆನ ಕೊಟ್ಟಿರ್ತೀವಿ ಅವೆರಡೂ ಸಹ ಈಕ್ವಲ್ ಆಗುತ್ತೆ. ಆ ಒಂದು ಏನಿದೆ ಬಿಂದುನ ನಾವು ಅನುಭೋಗಿಯ ಸಮತೋಲನ, ಒಂದು ಸರಕಿನ ಅನುಭೋಗಿಯ ಸಮತೋಲನ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇನ್ನೊಂದು ವಿಧಾನದಲ್ಲೂ ಸಹ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ, ಅನುಭೋಗಿ ಕೊಂಡುಕೊಂಡ ಸರಕಿನ ಬೆಲೆಗೆ ಅದರ ಸೀಮಾಂತ ತುಷ್ಟಿಗುಣ ಸಮಗೊಳ್ಳುವ, ನೋಡಿ ಬಹಳ ಮುಖ್ಯವಾದಂತಹ ಅಂಶ. ಇನ್ನೊಂದು ವಿಧಾನದಲ್ಲಿ ಹೇಳೋದನ್ನ ನೀವು ಬರ್ಕೊಳ್ಬಹುದು. ಅನುಭೋಗಿ ಕೊಂಡುಕೊಂಡ ಸರಕಿನ ಬೆಲೆಗೆ ಅದರ ಸೀಮಾಂತ ತುಷ್ಟಿಗುಣ ಸಮಗೊಳ್ಳುವ ಹಂತದಲ್ಲಿ ಅವನು ಗರಿಷ್ಠ ತೃಪ್ತಿ ಗಳಿಕೆಯ ಮೂಲಕ ಸಮತೋಲನ ತಲುಪುತ್ತಾನೆ. ಸಂಕೇತಾಕ್ಷರಗಳಲ್ಲಿ ಒಂದು ಸರಕಿನ ಬಳಕೆಯಲ್ಲಿನ ಅನುಭೋಗಿಯ ಸಮತೋಲನವನ್ನು ಈ ಕೆಳಗಿನ ರೀತಿ ತೋರ್ಪಡಿಸಬಹುದು. ನೋಡಿ, ಈ ಒಂದು ಡಾಟ್ ಏನಿದೆ ಅಲ್ಲಿ ನಾನೊಂದು ವರ್ಡ್ ಇದೆ, ಈಕ್ವಿಲಿಬ್ರಿಯಂ, ಸಮತೋಲನ ಅಂತ ಬರ್ದಿದ್ದೀನಿ ವಿದ್ಯಾರ್ಥಿಗಳೇ. ಆ ಸಮತೋಲನದ ಬಿಂದುನ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ಈ ಒಂದು ಹಂತದಲ್ಲಿ ಅವನ್ ಏನು ಬೆಲೆನ ಪೇ ಮಾಡಿದ್ದಾನೆ ಅಥವಾ ಅವನ್ಗೆ ಸಮತೋಲನ, ಅವನ್ಗೆ ಒಂದು ತುಷ್ಟಿಗುಣ ಸಿಕ್ಕಿದೆ, ಅವೆರಡೂ ಸಹ ಇಲ್ಲಿ ಆ ಪಾಯಿಂಟ್ ಅಲ್ಲಿ ಈಕ್ವಲ್ ಆಗಿದೆ. ಇದನ್ನ ನಾವು MUX = PX ಅಂತಾನೂ ಸಹ ನಾವು ಅದನ್ನ ಬಳಕೆ ಮಾಡ್ತೀವಿ ವಿದ್ಯಾರ್ಥಿಗಳೇ. ಇದನ್ನು ನಾವು ಕನ್ಸೂಮರ್ಸ್ ವಿದ್ಯಾರ್ಥಿಗಳು ಇದು ಒಂದು ಸರಕಿನೊಂದಿಗೆ ಅನುಭೋಗಿಯ ಸಮತೋಲನ. MUX ಮತ್ತೆ PX ಅಂತ ಫಾರ್ಮುಲಾ ಹೇಳಿದೆ. ಅದು ಏನು ಹೇಳುತ್ತಪ್ಪ ಅಂದ್ರೆ, ಈ ಸೂತ್ರದಲ್ಲಿ MU ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ, ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ. P ಅಂದ್ರೆ P ಬೆಲೆ ಮತ್ತು X ಅಂದ್ರೆ ನಾವು ಸರಕನ್ನು ಪ್ರತಿನಿಧಿಸ್ತೀವಿ, ಅದು ಸರವನ್ನು ಅಂತಿದೆ, ಸರಕನ್ನು ಪ್ರತಿನಿಧಿಸುತ್ತವೆ. X ಸರಕಿನ ಸೀಮಾಂತ ತುಷ್ಟಿಗುಣ ಅದರ ಬೆಲೆಗೆ ಸಮಗೊಂಡಾಗ ಅನುಭೋಗಿ ಸಮತೋಲನೆ ತಲುಪುತ್ತಾನೆ ಎಂಬುದನ್ನು ಈ ಸೂತ್ರ ತಿಳಿಯಪಡಿಸುತ್ತದೆ ವಿದ್ಯಾರ್ಥಿಗಳೇ. ಈಗ ಎರಡು ಸರಕುಗಳೊಂದಿಗೆ ಅನುಭೋಗಿಯ ಸಮತೋಲನ ನೋಡೋಣ. ಒಂದೇ ಸರಕುಗಳಲ್ಲಿನ ಗ್ರಾಹಕ ಸಮತೋಲನವು ಅವಾಸ್ತವಿಕ ಮಾದರಿಯಾಗಿದ್ದು, ನಿಜ ಜೀವನದಲ್ಲಿ ಗ್ರಾಹಕರು ಹೆಚ್ಚಿನ ಸಂಖ್ಯೆಯ ಸರಕುಗಳನ್ನ ಸೇವಿಸ್ತಾರೆ. ನಾವು ಯಾವಾಗ್ಲೂ ಒಂದೇ ರೀತಿಯ ಸರಕನ್ನ ಸೇವಿಸೋದು ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳೇ. ಆದ್ರಿಂದ ಈ ಒಂದು ಅಂಶವನ್ನ ನಾವು ಎರಡು ಸರಕುಗಳೊಂದಿಗೆ ಅನುಭೋಗ್ಯ ಸಮತೋಲನ ಅಂದ್ರೆ ಟೂ ಏನಿದೆ ಕಮಾಡಿಟೀಸ್ ಆಫ್ ಕನ್ಸೂಮರ್ಸ್ ಈಕ್ವಿಲಿಬ್ರಿಯಂ ನಾವು ಕಲಿಯೋಣ ವಿದ್ಯಾರ್ಥಿಗಳೇ. ಈಗ ಇವೆರಡನ್ನೂ ಸಹ ನಾನು ಅನುಭೋಗ್ಯ ಸಮತೋಲನ ಅಂದ್ರೆ ಕನ್ಸೂಮರ್ಸ್ ಈಕ್ವಿಲಿಬ್ರಿಯಂ ಡಿಟರ್ಮಿನೇಷನ್ ನಲ್ಲಿ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಎರಡು ಸರಕುಗಳೊಂದಿಗೆ ಅನುಭೋಗ್ಯ ಸಮತೋಲನ ನೋಡೋಣ. ಒಂದೇ ಸರಕುಗಳಲ್ಲಿನ ಗ್ರಾಹಕ ಸಮತೋಲನವು ಅವಾಸ್ತವಿಕ ಮಾದರಿಯಾಗಿರುತ್ತೆ, ಅಂದ್ರೆ ಇಂಪ್ರಾಕ್ಟಿಕಲ್ ಅಂತ ಕರಿತೀವಿ. ಅವಾಸ್ತವಿಕ ಮಾದರಿಯಾಗಿರುತ್ತೆ. ನಿಜ ಜೀವನದಲ್ಲಿ ಗ್ರಾಹಕರು ಹೆಚ್ಚಿನ ಸಂಖ್ಯೆಯ ಸರಕುಗಳನ್ನ ಸೇವಿಸ್ತಾರೆ. ಈ ಮಾದರಿಯು ಅನೇಕ ಸರಕುಗಳ ಸಂದರ್ಭದಲ್ಲಿ ಸಮತೋಲನದೊಂದಿಗೆ ವ್ಯವಹರಿಸುತ್ತಾ ಹೋಗುತ್ತೆ. ಈ ಮಾದರಿಯು ಗ್ರಾಹಕರ ಸೀಮಿತ ಆದಾಯದ ಊಹೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಬಹಳ ಮುಖ್ಯ. ಮತ್ತು ಸರಕುಗಳ ಕನಿಷ್ಠ ಉಪಯುಕ್ತತೆಯನ್ನು ಕಡಿಮೆಗೊಳಿಸುವುದು, ಹೀಗಾಗಿ ಉಪಯುಕ್ತತೆಯನ್ನು ಗರಿಷ್ಠಗೊಳಿಸುವುದು. ಗ್ರಾಹಕರು ಮೊದಲು ಹೆಚ್ಚಿನ ಉಪಯುಕ್ತತೆಯನ್ನ ನೀಡುವ ಸರಕುಗಳ ಮೇಲೆ ಹಣನ ಖರ್ಚು ಮಾಡ್ತಾರೆ, ನಂತರ ಎರಡನೇ ಅತ್ಯಧಿಕ ಮತ್ತು ಹೀಗೆ ಅಂತಿಮವಾಗಿ ಗ್ರಾಹಕನು ಸಮತೋಲನವನ್ನು ತಲುಪುತ್ತಾನೆ. ಅವನು ಬೇರೆ ಬೇರೆ ಸರಕುಗಳ ಮೇಲೆ ಖರ್ಚು ಮಾಡಿದ ಕೊನೆಯ ರೂಪಾಯಿಯು ಸಮಾನವಾದ
ನೀಡುತ್ತದೆ. ಅಂದ್ರೆ ಉಪಯುಕ್ತತೆ ಅಂತ ಹೇಳಿದ್ರೆ ತುಷ್ಟಿಗುಣಕ್ಕೆ ಅದು ಸಮನಾಗಿರುತ್ತೆ. ಅವನು ಖರ್ಚು ಮಾಡಿದ್ದಂತ ಒಂದು ಲಾಸ್ಟ್ ಏನಿದೆ ಯೂನಿಟ್ ಅಂತ ಏನ್ ಕರಿತೀವಿ ವಿದ್ಯಾರ್ಥಿಗಳೇ, ಅದಕ್ಕೆ ಸಮನಾಗಿದ್ದಾಗ ಅವನು ಎರಡು ಸರಕುಗಳೊಂದಿಗೆ ಅನುಭೋಗಿ ಸಮತೋಲನ ಹೊಂದುತ್ತಾನೆ. ಎರಡು ಸರಕುಗಳೊಂದಿಗೆ ಅನುಭೋಗಿ ಸಮತೋಲನ ತಲುಪದ ಬಗೆಯನ್ನ ಸಮಸೀಮಾಂತ ತುಷ್ಟಿಗುಣ ನಿಯಮ ವಿವರಿಸುತ್ತದೆ. ಈ ನಿಯಮದ ಪ್ರಕಾರ ಎರಡು ಸರಕುಗಳಿಂದ ಸಿಕ್ಕುವಂತ ಸೀಮಾಂತ ತುಷ್ಟಿಗುಣಗಳು ನಮಗೆ ಕೊಳ್ಳುವ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನವನ್ನ ವ್ಯಕ್ತಪಡಿಸ್ತಾನೆ. ಸಮಸೀಮಾಂತ ತುಷ್ಟಿಗುಣ ನಿಯಮದ ಸಹಾಯದಿಂದ ಅನುಭೋಗಿ ಸಮತೋಲನ ತಲುಪುವ ಬಗೆಯನ್ನ ಪ್ರಮಾಣಾನುಗುಣವಾಗಿ ನಿಯಮದಲ್ಲಿ ಕೆಳಗಿನಂತೆ ನಾವು ವಿವರಿಸಬಹುದು. ನೋಡಿ ವಿದ್ಯಾರ್ಥಿಗಳೇ, ಬಹು ಸರಕುಗಳ ಈ ಪ್ರಕರಣವನ್ನ ಈಕ್ವಿ ಮಾರ್ಜಿನಲ್ ಕಾನೂನು ಎಂದು ಸಹ ಕರೆಯುತ್ತೇವೆ. ಬಹು ಸರಕುಗಳ ಆಯ್ಕೆಗಳನ್ನು ಹೊಂದಿರುವ ಗ್ರಾಹಕರು ತಮ್ಮ ರೂಪಾಯಿಯು ಸಮಾನವಾದ ಕನಿಷ್ಠ ಉಪಯುಕ್ತತೆಯನ್ನು ನೀಡುತ್ತದೆ. ಗ್ರಾಹಕರು ಕೇವಲ ಎರಡು ಸರಕುಗಳನ್ನ ಎಕ್ಸ್ ಅಂದ್ರೆ ಬೆಲೆ PX ನೊಂದಿಗೆ ಮತ್ತು Y ಬೆಲೆ PY ನೊಂದಿಗೆ ಬಳಸುತ್ತಾರೆ ಎಂದು ಭಾವಿಸೋಣ. ಹೀಗಾಗಿ ಅವನು ತನ್ನ ಸಮೀಕರಿಸುವ ಮೂಲಕ ತನ್ನ ಉಪಯುಕ್ತತೆಯನ್ನ ಗರಿಷ್ಠಗೊಳಿಸಲು ಪ್ರಯತ್ನಿಸುತ್ತಾನೆ. ಕನಿಷ್ಠ ಉಪಯುಕ್ತತೆ ಮತ್ತು ಬೆಲೆಗಳು ಈ ರೀತಿ ಇದೆ: MUX = PX ಮತ್ತೆ MUY = PY. ಈ ಷರತ್ತುಗಳನ್ನು ನೀಡಿದರೆ ಗ್ರಾಹಕರು ಸಮತೋಲನದಲ್ಲಿ ಇರುತ್ತಾನೆ. ವಿದ್ಯಾರ್ಥಿಗಳೇ ನೋಡಿ, ಇದು ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಂ ಇನ್ ಮಲ್ಟಿ ಕಮಾಡಿಟಿ ಅಥವಾ 2 ಕಮಾಡಿಟಿ ಮಾಡೆಲ್ ಅಂತ ಕರಿತೀವಿ. ಇಲ್ಲಿ ನಾವು ಏನು ಮಿಡಲ್ ಪಾಯಿಂಟ್ ಅನ್ನ ನಾವು ಅಲ್ಲಿ ಕ್ರಾಸ್ ಮಾಡಿದೆ ಅಥವಾ ಅದನ್ನ ಛೇದಿಸಿದೆ, ಆ ಪಾಯಿಂಟ್ ಅಲ್ಲಿ ಕನ್ಸ್ಯೂಮರ್ಸ್ ಬಂದು ಸಮತೋಲನಗೊಂಡಿರ್ತಾನೆ. MUX / PX MUY / PY MUM ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇದು ಒಂದು ಸೂತ್ರವಾಗಿರುತ್ತೆ ಈ ಒಂದು ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಂ ಇನ್ ದ ಕೇಸ್ ಆಫ್ ಅ ಮಲ್ಟಿ ಕಮಾಡಿಟಿ ಕೇಸ್. ಇದರಲ್ಲಿ ಒಂದು ಉದಾಹರಣೆನೂ ಸಹ ನಾವು ನೋಡ್ಬೋದು. ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಂ ಇನ್ ದ ಕೇಸ್ ಆಫ್ ಮಲ್ಟಿ ಕಮಾಡಿಟಿನಲ್ಲಿ ನೋಡಿ, MU ಡಿರೈವ್ಡ್ ಫ್ರಮ್ ದ ಗೂಡ್ಸ್ X ಇನ್ ಯುಟಿಲ್ಸ್ 12 ಇದೆ. MU ಡಿರೈವ್ಡ್ ಫ್ರಮ್ ಗೂಡ್ಸ್ Y ಇನ್ ಯುಟಿಲ್ಸ್ 9 ಇದೆ. ಮತ್ತೆ MU ಡಿರೈವ್ಡ್ ಗೂಡ್ X ಬಂದಾಗ 8 ಇದೆ, ಗೂಡ್ಸ್ Y ಬಂದಾಗ 6 ಇದೆ. ಅದೇ ರೀತಿ MU ಡಿರೈವ್ಡ್ ಫ್ರಮ್ ಗೂಡ್ಸ್ X ಅಂದ್ರೆ 6 ನೋಡ್ತಾ ಇದೀವಿ, ಗೂಡ್ಸ್ Y ಅಲ್ಲಿ 4 ಮಾತ್ರ ನೋಡ್ತಾ ಇದೀವಿ. ಅದೇ ರೀತಿ MU ಡಿರೈವ್ಡ್ ಫ್ರಮ್ ಗೂಡ್ಸ್ X ಅಲ್ಲಿ 4 ಇದೆ, ಅದೇ ರೀತಿ MU ಡಿರೈವ್ಡ್ ಫ್ರಮ್ ಗೂಡ್ಸ್ Y ನ 2 ಇದೆ. ಸೊ ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಮಲ್ಟಿ ಕಮಾಡಿಟಿನಲ್ಲಿ ನಾವು ಈ ತರ ಹೋಲಿಕೆ ಮಾಡಿ ನಾವೇನ್ ಮಾಡ್ತೀವಿ, ಸಮತೋಲನವನ್ನ ಪಡ್ಕೊಳ್ತೀವಿ. ಸೊ ಇದರ ಒಂದು ಕೋಷ್ಟಕನ ನಾನು ಏನು ಒಂದು ಮೆನ್ಷನ್ ಮಾಡಿದ್ದೀನಲ್ಲ ವಿದ್ಯಾರ್ಥಿಗಳೇ, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪ್ಲನೇಷನ್ ಸಹ ಇದರಲ್ಲಿದೆ. ದಯವಿಟ್ಟು ಈ ಒಂದು ಎಕ್ಸ್ಪ್ಲನೇಷನ್ಸ್ನ ನೀವು ಆಮೇಲೆ ಅದನ್ನ ಪರಿಗಣಿಸಿ ಓದ್ಕೋಬಹುದು. ಈಗ ಡಿಮಾಂಡ್ ಕರ್ವ್, ಓಕೆ, ಇದನ್ನು ಕ್ಷೀಣಿಸುವ ಕಾನೂನಿನ ಸಹಾಯದಿಂದ ಮಾರ್ಜಿನಲ್ ಯುಟಿಲಿಟಿನ ಏನಿದೆ ನಾವು ವಿವರಿಸೋಣ. ಡಿಮ್ಯಾಂಡ್ ಕರ್ವ್ ಯಾವ ರೀತಿ ಏನಿದೆ ಕ್ಷೀಣಿಸ್ತಾ ಹೋಗುತ್ತೆ. ಡಿಮ್ಯಾಂಡ್ ಕರ್ವ್ ಉತ್ಪತ್ತಿ ಕ್ಷೀಣಿಸುವ ಕಾನೂನಿನ ಸಹಾಯದಿಂದ ಮಾರ್ಜಿನಲ್ ಯುಟಿಲಿಟಿನ ನಾವು ಸ್ಟಡಿ ಮಾಡೋಣ. ಬೇಡಿಕೆಯ ರೇಖೆ ಅಥವಾ ಬೇಡಿಕೆಯ ನಿಯಮವು ಸರಕಿನ ಬೆಲೆ ಮತ್ತು ಅದರ ಬೇಡಿಕೆಯ ಪ್ರಮಾಣಗಳ ನಡುವಿನ ಸಂಬಂಧವನ್ನ ತೋರಿಸುತ್ತೆ. ಈ ಒಂದು ಬೇಡಿಕೆಯ ರೇಖೆ ಡಿಮಾಂಡ್ ಕರ್ವ್ ಇದನ್ನೆಲ್ಲ ನಾವು ಮೊದಲನೇ ಒಂದು ಬ್ಲಾಕ್ ನಲ್ಲಿ ನಿಮ್ಗೆ ಇನ್ನೊಬ್ರು ಸಹ ಏನಿದೆ ಉಪನ್ಯಾಸಕಿಯವರು ಹೇಳ್ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಬೇಡಿಕೆಯ ಬಗ್ಗೆ, ಬೇಡಿಕೆಯ ರೇಖೆಯ ಬಗ್ಗೆ ಮತ್ತೆ ಬೇಡಿಕೆಯ ನಿಯಮದ ಬಗ್ಗೆ ನೀವು ಆ ಒಂದು ಅಂಶನ ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಏನಿದೆ ವಿಷಯವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಘಟಕ 2ರಲ್ಲಿ ನಾವು ಇದನ್ನೆಲ್ಲ ನಿಮ್ಗೆ ನಮ್ಮ ಒಂದು ಸಹ ಉಪನ್ಯಾಸಕಿ ನಿಮ್ಗೆ ತಿಳಿಸಿರ್ತಾರೆ. ಮಾರ್ಷಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ತಮ್ಮ ಉಪಯುಕ್ತತೆಯ ಕಾರ್ಯಗಳಿಂದ ಸರಕುಗಳಿಗೆ ಬೇಡಿಕೆಯ ವಕ್ರರೇಖೆಗಳನ್ನ ಪಡೆದ್ರು ಸಹ ಮಾರ್ಷಲ್ ಏನ್ ಹೇಳ್ತಾರೆ, ವಿಭಿನ್ನ ಸರಕುಗಳ ಉಪಯುಕ್ತತೆಯ ಕಾರ್ಯಗಳನ್ನ ಪರಸ್ಪರ ಸ್ವತಂತ್ರವಾಗಿರುವಂತೆ ಊಹಿಸ್ಕೊಳ್ತಾರೆ. ಅದೇ ರೀತಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವುಗಳ ಉಪಯುಕ್ತತೆಯನ್ನ ಅಂದ್ರೆ ತುಷ್ಟಿಗುಣವನ್ನ ಅದರ ಕಾರ್ಯಗಳಿಂದ ಸರಕುಗಳಿಗೆ ಬೇಡಿಕೆಯ ವಕ್ರಾಕೃತಿಗಳನ್ನ ಪಡೆಯುವ ಮಾರ್ಷಲಿಯನ್ ತಂತ್ರವನ್ನು ನಾವು ಸಂಯೋಜಕ ಉಪಯುಕ್ತತೆಯ ಊಹೆಯ ಮೇಲೇನೂ ಸಹ ನಿಂತಿದೆ ಅಂತ ಹೇಳ್ಬೋದು.
ಸೊ ಹಾಗೆ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಸಹ ಡಿಮಾಂಡ್ ಕರ್ವ್ ಅನ್ನ ಡಿಮಿನಿಷಿಂಗ್ ಮಾರ್ಜಿನ್ ಆಫ್ ಯುಟಿಲಿಟಿಯ ಕಾನೂನಿನ ಸಹಾಯದಿಂದ ಪಡೆದಿರುತ್ತಾರೆ. ಹಾಗೆ ಗ್ರಾಹಕರು ಸರಕುಗಳನ್ನು ಹೆಚ್ಚೆಚ್ಚು ಘಟಕಗಳನ್ನು ಖರೀದಿಸಿದಂತೆ ಅನುಕ್ರಮವಾಗಿ ಘಟಕಗಳಿಂದ ಅವನು ಪಡೆಯುವ ಉಪಯುಕ್ತತೆಯು ಕಡಿಮೆಯಾಗುತ್ತಾ ಹೋಗುತ್ತದೆ ಎಂದು ಕ್ಷೀಣಿಸುವ ಕನಿಷ್ಠ ಉಪಯುಕ್ತತೆಯ ಕಾನೂನು ಎಂದು ಕರಿತೀವಿ ವಿದ್ಯಾರ್ಥಿಗಳೇ. ಒಬ್ಬ ತರ್ಕಬದ್ಧ ಗ್ರಾಹಕ ಒಂದು ಸರಕನ್ನು ಖರೀದಿಸುವಾಗ ಅವನು ಅದರಿಂದ ಪಡೆಯುವ ಉಪಯುಕ್ತತೆಯೊಂದಿಗೆ ಪಾವತಿಸಬೇಕಾದ ಸರಕುಗಳ ಬೆಲೆಯನ್ನ ನಾವು ಹೋಲಿಸುತ್ತೇವೆ. ಸರಕುಗಳ ಕನಿಷ್ಠ ಉಪಯುಕ್ತತೆಯು ಅದರ ಬೆಲೆ MUX ದಟ್ ಈಸ್ ಗ್ರೇಟರ್ ದ್ಯಾನ್ PX ಗಿಂತ ಹೆಚ್ಚಿರುವವರಿಗೆ ಗ್ರಾಹಕರು ಅದರ ಕನಿಷ್ಠ ಉಪಯುಕ್ತತೆಯನ್ನು ಅದರ ಬೆಲೆ MUX PX ಗೆ ಸಮನಾಗುವವರೆಗೆ ಅಥವಾ ಸಮತೋಲನ ಸ್ಥಿತಿಯನ್ನು ಸ್ಥಾಪಿಸುವವರೆಗೆ ಅದರ ಹೆಚ್ಚಿನ ಘಟಕಗಳನ್ನ ಬೇಡಿಕೆಯನ್ನ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳೇ. ಹಾಗೆ ಸರಕು ಅದರ ಕನಿಷ್ಠ ಉಪಯುಕ್ತತೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಹಾಗಾಗಿ ಗ್ರಾಹಕರು ಹೆಚ್ಚು ಹೆಚ್ಚು ಯೂನಿಟ್ಗಳಿಗೆ ಬೇಡಿಕೆ ಸಲ್ಲಿಸಲು ಬಯಸುವ ಕಡಿಮೆ ಬೆಲೆಯಲ್ಲಿ ಇದು ಮಾತ್ರ ಏನಿದೆ ಸಿಗುತ್ತೆ. ಡಿಮಿನಿಷಿಂಗ್ ಮಾರ್ಜಿನ್ ಆಫ್ ಯುಟಿಲಿಟಿಯ ಕಾನೂನಿನ ಸಹಾಯದಿಂದ ಬೇಡಿಕೆಯ ರೇಖೆಯನ್ನ ನಾವು ಈ ರೀತಿ ವ್ಯಕ್ತಪಡಿಸಬಹುದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಡಿಮಿನಿಷಿಂಗ್ ಮಾರ್ಜಿನ್ ಆಫ್ ಯುಟಿಲಿಟಿಯ ಕಾನೂನಿನ ಸಹಾಯದಿಂದ ಬೇಡಿಕೆಯ ರೇಖೆಯ ಉತ್ಪತ್ತಿ ಚಿತ್ರನ ನಾವು ನೋಡಿದೀವಿ. ಋಣಾತ್ಮಕ MUX ಋಣಾತ್ಮಕವಾಗಿ ಸ್ಲೋಪ್ ಆಗಿರುತ್ತೆ. ಹಾಗೆ ಗ್ರಾಹಕರು ಹೆಚ್ಚಿನ ಪ್ರಮಾಣದಲ್ಲಿ ಉತ್ತಮವಾಗಿ X ಅನ್ನು ಪಡೆದುಕೊಳ್ಳುವುದರಿಂದ ಅದರ ಕನಿಷ್ಠ ಉಪಯುಕ್ತತೆಯು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಆ ಒಂದು ಚಿತ್ರನ ನಾವು ಅಬ್ಸರ್ವ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. MUX ಹತ್ರ ರೇಖೆ ಏನಾಗಿದೆ, ಇಳಿಮುಖವಾಗಿದೆ. ಅದೇ ರೀತಿ ಇಲ್ಲಿ PX ಹತ್ರನೂ ಅಷ್ಟೇ ಇಳಿಮುಖವಾಗಿ ತೋರಿಸ್ತಾ ಇದೆ. ಓಕೆ, ಅದರ ಕನಿಷ್ಠ ಉಪಯುಕ್ತತೆಯು ಕಡಿಮೆ ಆಗ್ತಾ ಹೋಗುತ್ತೆ. ಪರಿಣಾಮವಾಗಿ ಕಡಿಮೆ ಆಗುತ್ತಿರುವ ಬೆಲೆಯಲ್ಲಿ 4.5ರ ಎರಡನೇ ಅಂಜೂರದಲ್ಲಿ ತೋರಿಸುವಂತೆ ಉತ್ತಮವಾಗಿ X ಬೇಡಿಕೆಯು ಪ್ರಮಾಣವು ಹೆಚ್ಚಾಗುತ್ತದೆ. X1ರಲ್ಲಿ ಸರಕುಗಳ ಕನಿಷ್ಠ ಉಪಯುಕ್ತತೆ ಪ್ರಮಾಣವು MU1 ಆಗಿದೆ. ಇದು ವ್ಯಾಖ್ಯಾನದಿಂದ P1ಗೆ ಸಮನಾಗಿರುತ್ತೆ. ಹೀಗಾಗಿ ಗ್ರಾಹಕರು P1 ಬೆಲೆಯಲ್ಲಿ OX1 ಪ್ರಮಾಣದ ಸರಕುಗಳನ್ನು ಬೇಡಿಕೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ X2 ಉತ್ಪನ್ನದ ಪ್ರಮಾಣವು P2ಗೆ ಸಮಾನವಾಗಿರುತ್ತೆ. ಇಲ್ಲಿ P2 ಬೆಲೆಯಲ್ಲಿ ಗ್ರಾಹಕರು OX2 ಪ್ರಮಾಣದ ಸರಕುಗಳನ್ನ ಖರೀದಿಸ್ತಾರೆ. ಅದೇ ರೀತಿ X3 ಪ್ರಮಾಣದಲ್ಲಿ ಗರಿಷ್ಠ ಉಪಯುಕ್ತತೆಯು MU3 ಆಗಿದೆ. ಇದು P3ಗೆ ಸಮನಾಗಿರುತ್ತದೆ. ಹಾಗೆ P3ನಲ್ಲಿ ಗ್ರಾಹಕರು OX3 ಪ್ರಮಾಣವನ್ನು ಖರೀದಿಸ್ತಾರೆ ಮತ್ತು ಹೀಗೆ X ಸರಕುಗಳ ಘಟಕಗಳ ಖರೀದಿಯು ಹೆಚ್ಚಾದಂತೆ ಅದರ ಕನಿಷ್ಠ ಉಪಯುಕ್ತತೆಯು ಕಡಿಮೆ ಆಗುತ್ತೆ ಎಂದು ತೀರ್ಮಾನಿಸಬಹುದು. ಈಗ ಕೊನೆಯದಾಗಿ ಕೊನೆಯ ಒಂದು ಹಂತಕ್ಕೆ ನಾವು ಈ ಒಂದು ಘಟಕ 4ರಲ್ಲಿ ನಾವು ತಲುಪ್ತಾ ಇದ್ದೇವೆ. ಅದೇ ಅನುಭೋಗಿಯ ಅಧಿಕ ತೃಪ್ತಿ. ಹೆಸರೇ ಸೂಚಿಸ್ತಾ ಇದೆ ಕನ್ಸ್ಯೂಮರ್ ಸರ್ಪ್ಲಸ್ ಅಥವಾ ಅನುಭೋಗಿಯ ಅಧಿಕ ತೃಪ್ತಿ ಅಂತ. ಈ ಒಂದು ಅನುಭೋಗಿಗೆ ಅಧಿಕ ತೃಪ್ತಿ ಯಾವಾಗ ಸಿಕ್ಕಬಹುದು ಅಂತ ಹೇಳಿದ್ರೆ ಅದನ್ನ ಈ ಒಂದು ಕ್ಲಾಸ್ನಲ್ಲಿ ನಾವು ವಿವರಿಸ್ತೀನಿ ವಿದ್ಯಾರ್ಥಿಗಳೇ. ಈ ತತ್ವವನ್ನ ಮೊಟ್ಟ ಮೊದಲಿಗೆ ರೂಪಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಫ್ರಾನ್ಸಿನ ಇಂಜಿನಿಯರ್ ಅರ್ಥಶಾಸ್ತ್ರಜ್ಞನಾದ AJ ರೋಪಿ ಎಂಬುವನು. ಅಂದ್ರೆ ಅದ್ ಆಕ್ಚುಲಿ 1844ರಲ್ಲಿ ಒಂದು ವ್ಯಕ್ತಿ ಹೆಸರನ್ನ ನಾನು ನೆಕ್ಸ್ಟ್ ಒಂದು ತರಗತಿಯಲ್ಲಿ ಹೇಳ್ತೀನಿ ವಿದ್ಯಾರ್ಥಿಗಳೇ. ಈ ತತ್ವವನ್ನ ಮೊಟ್ಟ ಮೊದಲು ರೂಪಿಸಿದಂತರು ಫ್ರಾನ್ಸ್ ಏನಿದೆ ಒಂದು ಕಂಟ್ರಿಯವರಾಗಿರ್ತಾರೆ. 1844ರಲ್ಲಿ ಅದನ್ನ ಸ್ಪಷ್ಟಪಡಿಸಿರ್ತಾರೆ. ಮತ್ತೆ ಮತ್ತೆ ಇದರವನ್ನು ಪ್ರತಿಪಾದಿಸಿದಂತ ಕೀರ್ತಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಹ ಸಲ್ಲುತ್ತೆ. ಓಕೆ, ಅನುಭೋಗಿ ಅಧಿಕ ತೃಪ್ತಿ ಸಿದ್ಧಾಂತವು ಇಂದಿಗೂ ಕೂಡ ಮಾರ್ಷಲ್ನ ತತ್ವ ಅಂತಾನೆ ಕರಿತೀವಿ. ಓಕೆ, ಅವರ ಹೆಸರಾಂತ ಕೃತಿ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಈ ಒಂದು ಪರಿಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈಗ ಅನುಭೋಗಿಯ ಅಧಿಕ ತೃಪ್ತಿ ಅಂದ್ರೆ ಏನು? ಅನುಭೋಗಿಯ ಅಧಿಕ ತೃಪ್ತಿ ತತ್ವವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಿಂದ ನೇರವಾಗಿ ಹೊರಹೊಮ್ಮಿದ ತತ್ವ ಅಂತ ಕರಿತೀವಿ. ಅಂದ್ರೆ ಇದು ಎಲ್ಲೋ ಒಂದು ರೀತಿಯಲ್ಲಿ ಮತ್ತೆ ಅನುಭೋಗಿಯ ಅಧಿಕ ತೃಪ್ತಿಗೆ ಸಂಬಂಧಪಟ್ಟಿರುವಂತ ಒಂದು ಕಾನ್ಸೆಪ್ಟೇ. ಅಂದ್ರೆ ಅನುಭೋಗಿಯ ವರ್ತನೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುವಂತ ಕಾನ್ಸೆಪ್ಟೇ. ಈ ತತ್ವವನ್ನ ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರಿತೀವಿ. ಅನುಭೋಗಿಯ ಮಿಗುತೆ
ಅಥವಾ ಅನುಭೋಗಿಯ ಉಳಿತಾಯ ಅಥವಾ ಅನುಭೋಗಿಯ ಹೆಚ್ಚಳ ಮುಂತಾದ ಹೆಸರುಗಳಿಂದ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಅನುಭೋಗಿ ಅಧಿಕ ತೃಪ್ತಿ ತತ್ವವನ್ನ ವಿವಿಧ ಅರ್ಥಶಾಸ್ತ್ರಜ್ಞರು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ವ್ಯಾಖ್ಯಾನಗಳನ್ನ ನಾನು ಅನುಭೋಗಿ ಅಧಿಕ ತೃಪ್ತಿಗೆ ಹೇಳ್ತೀನಿ ವಿದ್ಯಾರ್ಥಿಗಳೇ. ಅನುಭೋಗಿಯ ಅಧಿಕ ತೃಪ್ತಿ ತತ್ವವು ನಮ್ಮ ದೈನಂದಿನ ಕೊಳ್ಳುವಿಕೆಯಲ್ಲಿ ಅನುಭವಕ್ಕೆ ಬರುವ ಒಂದು ಸಾಮಾನ್ಯ ಸಂಗತಿ. ಇದು ಅಂತ ಒಂದು ಕ್ಲಿಷ್ಟಕರವಾದಂತ ಸಂಗತಿ ಅಲ್ಲ, ಇದು ಸಾಮಾನ್ಯವಾದ ಸಂಗತಿಯಾಗಿದೆ. ಅನುಭೋಗಿ ತನ್ನ ಬಯಕೆಗಳನ್ನ ಈಡೇರಿಸಿಕೊಳ್ಳಲು ಹಲವಾರು ಸರಕುಗಳನ್ನ ಅನುಭೋಗಿಸ್ತಾನೆ. ಆ ಸರಕುಗಳನ್ನು ಕೊಳ್ಳುವಾಗ ಅವಕ್ಕೆ ಬೆಲೆ ಕೊಡಬೇಕಾಗುತ್ತದೆ. ಕೆಲವೊಮ್ಮೆ ಅವನು ಸರಕಿಗೆ ಕೊಡುವ ಬೆಲೆಗಿಂತಲೂ ಅವನಿಗೆ ತೃಪ್ತಿನೇ ಜಾಸ್ತಿ ಸಿಕ್ಕಿರುತ್ತೆ. ಇದನ್ನು ಅನುಭೋಗಿ ಅಧಿಕ ತೃಪ್ತಿ ಎಂದು ಕರಿತೇವೆ. ಹೀಗೆ ಅನುಭೋಗಿ ಸರಕಿಗೆ ಕೊಡುವ ಬೆಲೆ ಮತ್ತು ಆ ಸರಕಿನಿಂದ ಪಡೆಯುವ ತೃಪ್ತಿ ಇವುಗಳ ನಡುವಿನ ವ್ಯತ್ಯಾಸ. ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳೇ, ನಿಮಗೆ ಒಂದು ವಸ್ತುನ ನೀವು ತಗೊಂಡು ನೀವು ಅದನ್ನ ಸೇವಿಸಿದಾಗ ನಿಮ್ಗೆ ಆ ಒಂದು ವಸ್ತುವಿಗೆ ಬೆಲೆ 7 ರೂಪಾಯಿನ ಕೊಟ್ಟಿರ್ತೀರ. ಆದ್ರೆ ನಿಮ್ಗೆ ಸಿಕ್ಕಿದ್ದಂತ ತುಷ್ಟಿ ಕೂಡ 10 ರೂಪಾಯಿ. ನಿಮ್ಗೆ ಸಿಕ್ಕಿದ್ದಂತ ಒಂದು ನೀವು ಖರ್ಚು ಮಾಡಿದಂತ ಒಂದು ಮನಿ ಬಂದು 7 ರೂಪಾಯಿ ಇರುತ್ತೆ, ಆದ್ರೆ ಅದು ಆಕ್ಚುಲ್ ಆಗಿ 10 ರೂಪಾಯಿ ಇರುತ್ತೆ. ಅದರ ಒಂದು ಡಿಫ್ರೆನ್ಸ್ ನಾವ್ ಏನು ಕರಿತೀವಿ, ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಅಧಿಕ ತೃಪ್ತಿ ಒಂದು ಅನುಭೋಗಿ ಸರಕಿಗೆ ಕೊಡುವ ಬೆಲೆ ಮತ್ತು ಆ ಸರಕಿನಿಂದ ಪಡೆಯುವಂತ ತೃಪ್ತಿ, ಅಂದ್ರೆ ನಿಮ್ಗೆ ತೃಪ್ತಿನೇ ಹೆಚ್ಚಾಗಿ ಸಿಕ್ಕಿರುತ್ತೆ. ಇವುಗಳ ನಡುವಿನ ವ್ಯತ್ಯಾಸನೇ ನಾವು ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಪ್ರೊಫೆಸರ್ ಮಾರ್ಷಲ್ ಹೇಳ್ತಾರೆ, ಅನುಭೋಗಿಯು ಒಂದು ವಸ್ತುವನ್ನ ನಾವು ಕೊಂಡುಕೊಳ್ಳದಿರುವ ಬದಲು ಅದನ್ನ ಪಡೆಯುವ ಸಲುವಾಗಿ ಕೊಡಲು ಸಿದ್ಧನಿರುವ ಬೆಲೆಯ ವಾಸ್ತವವಾಗಿ ಅದಕ್ಕೆ ಕೊಡುವ ಬೆಲೆಗಿಂತಲೂ ಅಧಿಕವಾಗಿರುತ್ತದೆ. ಅಂದ್ರೆ ನಾವೇನು ವಾಸ್ತವವಾಗಿ ನಾನು ಎಷ್ಟು ಕೊಟ್ಟಿದ್ದೀನಿ, ಆದ್ರೆ ಅದರ ಒಂದು ಕೊಂಡ್ಕೊಳ್ಬೇಕಾದ್ರೆ ಅದರ ಒಂದು ಪ್ರೈಸ್ ಅಥವಾ ಒಂದು ಬೆಲೆ ಎಷ್ಟಿರುತ್ತೆ ಅದನ್ನ ನೋಡಿದಾಗ ಈ ಅಧಿಕಾಂಶವೇ ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರಿತೀವಿ. ಆರ್ಥಿಕ ಅಳತೆಗೋಲು, ಹೀಗೆ ಅನುಭೋಗಿ ಒಂದು ಸರಕನ್ನ ಕೊಳ್ಳುವಾಗ ಕೊಡಲು ಸಿದ್ಧನಿರುವ, ಓಕೆ, ಅಂಡ್ ಈಸ್ ರೆಡಿ ಟು ಪೇ, ಅಂದ್ರೆ ಕೊಡಲು ಸಿದ್ಧನಿರುವ ಬೆಲೆ ಮತ್ತು ನೈಜವಾಗಿ ಅವನು ರಿಯಲ್ ಆಗಿ ಅವನು ಎಷ್ಟು ಅಮೌಂಟ್ ನ ಕೊಟ್ಟಿದ್ದಾನೆ, ಓಕೆ, ಕೊಡಲು ಸಿದ್ಧನಿರುವ ಬೆಲೆ ಎಷ್ಟು, ನೈಜವಾಗಿ ಅವನು ಕೊಟ್ಟಿರುವಂತ ಬೆಲೆ ಎಷ್ಟು, ಆ ನಡುವಿರುವಂತ ಒಂದು ಅಂತರವೇ ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಈಗ ಪ್ರೊಫೆಸರ್ JR ಇಕ್ಸ್ ಹೇಳಿರೋ ರೀತಿ ಹೇಳೋದಾದ್ರೆ, ಒಂದು ಘಟಕ ವಸ್ತುವಿನ ಸೀಮಾಂತ ಮೌಲ್ಯ ಮತ್ತು ಅದಕ್ಕೆ ನೀಡಿದ ನೈಜ ಬೆಲೆಯ ನಡುವಿನ ವ್ಯತ್ಯಾಸನ ನಾವು ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ನೋಡಿ, ಉದಾಹರಣೆಗೆ ಉಪ್ಪು ಅತ್ಯಂತ ಅವಶ್ಯಕವಾದ ಸರಕು, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಉಪ್ಪಿಗಿಂತ ಬೇರೆ ರುಚಿ ಯಾವುದೂ ಇಲ್ಲ, ಕರೆಕ್ಟ್ ಅಲ್ವಾ? ಉಪ್ಪಿಗಿಂತ ರುಚಿಯಾದ ಏನಿದೆ ಒಂದು ವಸ್ತುನೂ ಯಾವುದೂ ಇಲ್ಲ. ಸೊ ಆ ಒಂದು ಉಪ್ಪಿನಿಂದ ನಮಗೆ ಅಧಿಕ ತೃಪ್ತಿ ಲಭ್ಯವಾಗುವುದರಿಂದ ಉಪ್ಪು ಒಂದು ತುಂಬಾ ಬೆಲೆ ಬಾಳುವಂತ ವಸ್ತುನೇ ಆಗಿರುತ್ತೆ. ಉಪ್ಪಿಲ್ಲದಿದ್ದರೆ ನಮ್ಮ ಜೀವನ ಕಿಲೋಗ್ರಾಂ ಉಪ್ಪಿಗೆ ರು10 ಬೇಕಾದರೂ ಕೊಡಲು ತಯಾರಿರ್ತೇವೆ. ವಾಸ್ತವವಾಗಿ ಉಪ್ಪು ಮಾರುಕಟ್ಟೆಯಲ್ಲಿ ಕಿಲೋಗ್ರಾಂ ಒಂದಕ್ಕೆ ರು3 ಬೆಲೆ ಇರುತ್ತೆ. ಆದ್ರೆ ಉಪ್ಪಿಗೆ ನಾವು ಕೊಡಲು ತಯಾರಿಸಿದ ಬೆಲೆ 10 ರೂಪಾಯಿ ಇರುತ್ತೆ. ಅಂದ್ರೆ ನಾವು ಉಪ್ಪು ಇಲ್ಲದೆ ನಾವು ಯಾವುದೇ ಒಂದು ಅಡುಗೆನ ನಾವು ಸೇವನೆ ಮಾಡಿದ್ರು ಸಹ ಅದಕ್ಕೆ ಅಷ್ಟಾಗಿ ರುಚಿ ಇರೋದಿಲ್ಲ. ಹಂಗಾಗಿ ನಾವ್ ಏನ್ ಮಾಡ್ತೀವಿ, ನಾವ್ ಅದನ್ನ ಕೊಂಡ್ಕೊಳ್ತೀವಿ. 10 ರೂಪಾಯಿ ಆದ್ರೂ ಅದನ್ನ ಕೊಂಡ್ಕೊಳ್ತೀವಿ. ಆದ್ರೆ ನಾವು ಕೊಡ್ತಾ ಇರೋದು ಎಷ್ಟು ಬೆಲೆ? ಕೇವಲ 3 ರೂಪಾಯಿ. ಆದ್ರೆ ನಾವು ಕೊಡಕ್ ರೆಡಿ ಇರೋದು 10 ರೂಪಾಯಿ ಆದ್ರೂ ನಾವು ತಗೊಳಕ್ ರೆಡಿ ಇರ್ತೀವಿ. ಆಗ ಈ ಒಂದು 10 ಮತ್ತು 3ಕ್ಕೆ ಡಿಫರೆನ್ಸ್ ನ ಯೋಚನೆ ಮಾಡಿದಾಗ 7 ರೂಪಾಯಿ ವ್ಯತ್ಯಾಸ ಬರುತ್ತೆ. ಆ 7 ರೂಪಾಯಿನೇ ನಾವು ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಬಹುಶಃ ಈ ಒಂದು ತರಗತಿನಲ್ಲಿ ನನ್ನ ಒಂದು ಜ್ಞಾನಕ್ಕೆ ತಕ್ಕಂತೆ ಎಲ್ಲ ಒಂದು ಕಾನ್ಸೆಪ್ಟ್ಗಳಿಗೆ ಸರಿಯಾದ ಒಂದು ಉದಾಹರಣೆಗಳನ್ನು ಹಾಗೂ ಅದರ ಒಂದು ವ್ಯಾಖ್ಯವನ್ನು ಸಹ ನಾನು ತಗೊಂಡು ಬಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದನ್ನ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ಮತ್ತೊಂದ್ಸತಿ ನೀವು ಕುಲಂಕುಷವಾಗಿ ಓದಿ ಅದನ್ನ ರೀಕಾಲ್ ಮಾಡ್ಕೊಳ್ಬೇಕಾಗಿರೋದು ಸಹ ನಿಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅನುಭೋಗಿಯ ಅಧಿಕ ತೃಪ್ತಿ ತತ್ವ ಕೆಳಗಿನ ಊಹೆಗಳನ್ನ ನಾವು ನೋಡ್ಬೋದು. ಈ ಒಂದು ಊಹೆಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಬಹುಶಃ ಈ ಒಂದು ಯೂನಿಟ್ ಅಲ್ಲಿ ನಾವು ಕೊನೆಯ ಒಂದು ಹಂತಕ್ಕೆ ತಲುಪಿದೀವಿ ವಿದ್ಯಾರ್ಥಿಗಳೇ. ಈ ಒಂದು ಯೂನಿಟ್ 4 ತುಂಬಾ ಅಚ್ಚುಕಟ್ಟಾಗಿ ಪ್ರತಿಯೊಂದು ಕಾನ್ಸೆಪ್ಟ್ ಸಹ ನಾನು ಸ್ಲೈಡ್ ಅಲ್ಲಿ ಹಾಕಿ ನಿಮ್ಗೆ ತಗೊಂಡ್ ಬಂದು ಎಕ್ಸ್ಪ್ಲೇನ್ ಮಾಡಿದೀನಿ ವಿದ್ಯಾರ್ಥಿಗಳೇ. ಅನುಭೋಗಿಯ ಅಧಿಕ ತೃಪ್ತಿ ತತ್ವ ಊಹೆಗಳು ಯಾವ್ಯಾವು ಅಂತ ನೋಡೋಣ.
ವಸ್ತುವಿನ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನದಲ್ಲಿ ಅಳೆಯಬಹುದು. ನೋಡಿ, ಅಧಿಕ ತೃಪ್ತಿ ತತ್ವವೂ ಸಹ ಕೆಲವೊಂದು ಊಹೆಗಳನ್ನ ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ವಸ್ತುವಿನ ತುಷ್ಟಿಗುಣವನ್ನ ಸಂಖ್ಯಾಸೂಚಕ ವಿಧಾನದಲ್ಲಿ ಅಳೆಯಬಹುದು. ಸಂಖ್ಯಾಸೂಚಕ ಅಂದ್ರೆ ಕಾರ್ಡಿನಲ್ ಅಪ್ರೋಚ್, ಅದರ ಮುಖಾಂತರ ನಾವು ವಸ್ತುವಿನ ತುಷ್ಟಿಗುಣವನ್ನ ಅಳಿಬಹುದು ಅಂತ ಹೇಳಿ ಈ ಒಂದು ಅಧಿಕ ತೃಪ್ತಿಯ ತತ್ವವೂ ಸಹ ಕೆಲವೊಂದು ಊಹೆಗಳನ್ನ ಆಧರಿಸಿಕೊಂಡು ಇದರನ್ನ ರಚನೆ ಮಾಡಿದ್ದಾರೆ. ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತದೆ. ನೋಡಿ, ಹಣದ ಸೀಮಾಂತ ತುಷ್ಟಿಗುಣ ಏನಾಗಿರುತ್ತೆ ಅಂದ್ರೆ ಸ್ಥಿರವಾಗಿರುತ್ತದಂತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಮಾತ್ರ ಅನುಭೋಗಿಯ ಅಧಿಕ ತೃಪ್ತಿ ಅಪ್ಲಿಕಬಲ್ ಆಗುತ್ತೆ. ಅದೇ ರೀತಿ ಪರಿಗಣನೆಯಲ್ಲಿರುವ ಸರಕಿಗೆ ಬದಲಿ ಸರಕು ಲಭ್ಯವಿರುವುದಿಲ್ಲ. ಅಂದ್ರೆ ನಾವು ಈ ಒಂದು ಸರಕನ್ನ ನಾವು ತಗೊಂಡಿದೀವಿ, ಅದಕ್ಕೆ ಬೇರೆ ಯಾವುದೇ ಒಂದು ಸಬ್ಸ್ಟಿಟ್ಯೂಷನ್ ಆಗಿರುವಂತ ಒಂದು ವಸ್ತು ಲಭ್ಯವಿರಬಾರ್ದು. ಆಗ ಮಾತ್ರನೇ ಅನುಭೋಗಿಯ ಒಂದು ಅಧಿಕ ತೃಪ್ತಿನ ನಾವು ಐಡೆಂಟಿಫೈ ಮಾಡ್ಬೋದು. ಹಾಗೆ ಬೆಲೆಯನ್ನು ಹೊರತುಪಡಿಸಿ ಇತರೆ ವಿಚಾರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಬೆಲೆ ಮಾತ್ರ ಬದಲಾವಣೆ ಆಗಿರುತ್ತೆ. ಇತರೆ ವಿಚಾರಗಳಂದ್ರೆ ಏನು? ಅವನ ಒಂದು ಆದ್ಯತೆ ಆಗಿರ್ಬೋದು, ಅಥವಾ ಅವನ ಒಂದು ಟೇಸ್ಟ್ ಆಗಿರ್ಬೋದು, ಅಥವಾ ಅವನ ಒಂದು ರುಚಿ ಆಗಿರ್ಬೋದು, ಅಥವಾ ಅವನೊಂದು ಪ್ರಿಫರೆನ್ಸ್ ಆಗಿರ್ಬೋದು, ಅಥವಾ ಅವನೊಂದು ಇನ್ಕಮ್ ಆಗಿರ್ಬೋದು, ಇದು ಯಾವುದು ಬದಲಾವಣೆ ಇರಬಾರ್ದು ವಿದ್ಯಾರ್ಥಿಗಳೇ. ಹಾಗೆ ಪ್ರತಿಯೊಂದು ವಸ್ತುವು ಸಹ ಸ್ವತಂತ್ರವಾಗಿರುತ್ತದೆ. ಪ್ರತಿಯೊಂದು ವಸ್ತುವು ಸಹ ಸ್ವತಂತ್ರವಾಗಿರುತ್ತದೆ ಅಂದ್ರೆ ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಅದು ಸಂಬಂಧಪಟ್ಟಿರಬಾರದು ವಿದ್ಯಾರ್ಥಿಗಳೇ. ಹಾಗೆ ವಸ್ತುಗಳ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗ್ಬೇಕಾಗತ್ತೆ. ಇದೂ ಸಹ ತುಂಬಾ ಮುಖ್ಯವಾದಂತ ವಿಚಾರ ವಿದ್ಯಾರ್ಥಿಗಳೇ. ಇದು ಅನುಭೋಗಿಯ ಅಧಿಕ ತೃಪ್ತಿಯ ತತ್ವಗಳ ಊಹೆಗಳಂತ ನಾವೇ ಹೇಳ್ಬೋದು. ಈಗ ಕೊನೆಯ ಒಂದು ಕಾನ್ಸೆಪ್ಟ್, ಕಾರ್ಡಿನಲ್ ನಿರ್ಣಾಯಕ ಮೌಲ್ಯಮಾಪನ ಯುಟಿಲಿಟಿಯ ಅನಾಲಿಸಿಸ್. ಕಾರ್ಡಿನಲ್ ನಿರ್ಣಾಯಕ ಅಂದ್ರೆ ಈ ಒಂದು ಕಾರ್ಡಿನಲ್ ನಿರ್ಣಾಯಕ ಮೌಲ್ಯಮಾಪನ ಯುಟಿಲಿಟಿನ ನಾವು ಯಾವ ರೀತಿ ನಿರ್ಣಾಯಕವಾಗಿ ತಗೊಳ್ತೀವಿ ಅಥವಾ ಇದನ್ನ ಡಿಟರ್ಮೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಉಪಯುಕ್ತತೆಯು ಕಾರ್ಡಿನಲ್ ಮೌಲ್ಯಮಾಪನವು ಅಪ್ರಾಯೋಗಿಕವಾಗಿರುತ್ತೆ. ಕರೆಕ್ಟ್ ಅಲ್ವಾ ವಿದ್ಯಾರ್ಥಿಗಳೇ? ಇದು ಇಂಪ್ರಾಕ್ಟಿಕಲ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ವತಂತ್ರ ಉಪಯುಕ್ತತೆಗಳ ತಪ್ಪು ಊಹೆ ಅಂದ್ರೆ ನಾವು ಊಹೆ ಮಾಡ್ಕೊಂಡಿರುವಂತ ಕಲ್ಪನೆನೇ ಬಂದು ತುಂಬಾ ಏನಿದೆ ತಪ್ಪಾಗಿರುತ್ತೆ. ಅದನ್ನು ಸಹ ನಾವು ಕಾರ್ಡಿನಲ್ ಯುಟಿಲಿಟಿ ವಿಶ್ಲೇಷಣೆಯ ಆ ಸರಕುಗಳಿಂದ ಪಡೆದ ಉಪಯುಕ್ತತೆಗಳು ಸ್ವತಂತ್ರವಾಗಿ ಎಂದು ಊಹಿಸುತ್ತೇವೆ. ಹಾಗೆ ಹಣದ ನಿರಂತರ ಕನಿಷ್ಠ ಉಪಯುಕ್ತತೆಯ ಊಹೆಯೂ ಸಹ ನಿಜವಲ್ಲ. ಹಣದ ನಿರಂತರ ಕನಿಷ್ಠ ಉಪಯುಕ್ತತೆಯ ಊಹೆ ಯಾವಾಗ್ಲೂ ನಿಜ ಆಗಿರೋದಿಲ್ಲ. ಕಾರ್ಡಿನಲ್ ಉಪಯುಕ್ತತೆಯ ವಿಶ್ಲೇಷಣೆಯ ಒಂದು ಪ್ರಮುಖ ಊಹೆ ಎಂದರೆ, ಗ್ರಾಹಕರು ಒಂದು ಒಳ್ಳೆಯ ಅಥವಾ ವಿವಿಧ ಸರಕುಗಳ ಮೇಲೆ ವಿವಿಧ ಮೊತ್ತವನ್ನು ವ್ಯಯಿಸಿದಾಗ ಅಥವಾ ಉತ್ತಮ ಬೆಲೆ ಬದಲಾದಾಗ ಹಣದ ಕನಿಷ್ಠ ಉಪಯುಕ್ತತೆಯು ಸ್ಥಿರವಾಗಿರುತ್ತದೆ. ಆದರೆ ವಾಸ್ತವಿಕ ಆಚರಣೆಯಲ್ಲಿ ಇದು ಸರಿಯಲ್ಲ. ಒಬ್ಬ ಗ್ರಾಹಕನು ತನ್ನ ಹಣದ ಆದಾಯವನ್ನ ಸರಕುಗಳ ಮೇಲೆ ವಿನಿಯೋಗಿಸುವುದರಿಂದ ಅವನ ಬಳಿ ಉಳಿದಿರುವ ಹಣದ ಆದಾಯವು ಕುಸಿಯುತ್ತದೆ. ಹಾಗೆ ಕಾರ್ಡಿನಲ್ ಉಪಯುಕ್ತತೆಯ ವಿಶ್ಲೇಷಣೆಯು ಬೆಲೆ ಪರಿಣಾಮವನ್ನು ಪರ್ಯಾಯ ಮತ್ತು ಆದಾಯದ ಪರಿಣಾಮಗಳಾಗಿ ವಿಭಜಿಸುವುದಿಲ್ಲ. ಹಾಗೆ ಮಾರ್ಷಲ್ ಗಿಫನ್ ವಿರೋಧಾಭಾಸವನ್ನು ವಿವರಿಸಲು ಸಾಧ್ಯವಾಗುವುದಿಲ್ಲ. ಪರ್ಯಾಯ ಮತ್ತು ಆದಾಯದ ಪರಿಣಾಮಗಳ ಸಂಯೋಜನೆಯಾಗಿ ಬೆಲೆ ಪರಿಣಾಮವನ್ನು ದೃಶ್ಯೀಕರಿಸಿದೆ ಮತ್ತು ಬೆಲೆ ಬದಲಾವಣೆಯ ಆಧಾರದ ಆದಾಯದ ಪರಿಣಾಮವನ್ನು ನಿರ್ಲಕ್ಷಿಸುವುದರಿಂದ ಮಾರ್ಷಲ್ ಗಿಫನ್ ವಿರೋಧಾಭಾಸವನ್ನು ವಿವರಿಸಲು ಸಾಧ್ಯವಾಗುವುದಿಲ್ಲ. ಹಾಗೆ ವಿದ್ಯಾರ್ಥಿಗಳೇ, ಈ ಒಂದು ಕೊನೆಯ ಅಂಶವನ್ನ ನಾವು ತಲುಪಿದ್ದೇವೆ. ಹಾಗೂ ಯೂನಿಟ್ 4 ಘಟಕ 4 ಸಂಪೂರ್ಣವಾಗಿ ಈ ಒಂದು ತರಗತಿನಲ್ಲಿ ನಾನು ನಿಮ್ಗೆ ತಿಳಿಯೋ ಒಂದು ಪ್ರಯತ್ನನ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ಏನು ಈ ಒಂದು ಎಲ್ಲ ಕಾನ್ಸೆಪ್ಟ್ಗಳನ್ನ ನಾವು ಇವತ್ತು ಲರ್ನ್ ಮಾಡಿದೀವಿ ಅಥವಾ ಕಲ್ತಿದೀವಿ, ಇದನ್ನ ಮತ್ತೊಂದ್ಸತಿ ನೀವು ಏನಿದೆ ಪುನರ್ ಅಭ್ಯಾಸವನ್ನ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ಅಂಶಗಳನ್ನ ಒಂದು ಪುಸ್ತಕದಲ್ಲಿ ಅದನ್ನ ಬರ್ದಿಟ್ಕೊಳ್ಳಿ, ಅದನ್ನ ಮತ್ತೊಂದ್ಸತಿ ಅದನ್ನ ಓದೋವಂಥ ಪ್ರಯತ್ನನ ಮಾಡಿ. ಈಗ ಈ ಒಂದು ಎಲ್ಲ ಅಂಶಗಳನ್ನ ಒಂದ್ಸತಿ ನಾವು ನೋಡಿದೀವಿ, ಇನ್ನೊಂದ್ಸತಿ ಅದನ್ನ ನೀವು ಕೂತು ಓದ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ಇವತ್ತಿನ ಒಂದು ತರಗತಿಯನ್ನ ನಾವು ಸಂಪೂರ್ಣವಾಗಿ ಮುಗಿಸಿದೀವಿ ವಿದ್ಯಾರ್ಥಿಗಳೇ. ನಿಮ್ಗೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ಸ್ ಬೇಕಂದ್ರೆ ನಿಮ್ಮ ಒಂದು ಇಗ್ನೋ ಸೆಂಟರ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ಸ್ನ ಗ್ಯಾದರ್ ಮಾಡಿ ನಿಮ್ಮ ಒಂದು ವಿದ್ಯಾಭ್ಯಾಸನ ಸಂಪೂರ್ಣವಾಗಿ ಮುಗಿಸುವಂತ ಒಂದು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿಗೆ ಯೂನಿಟ್ 4 ಅಂದ್ರೆ ಘಟಕ 4 ಅನ್ನು ನಾವು ಎಲ್ಲ ಅಂಶಗಳನ್ನು ಸಹ ನಾನು ಕೂಲಂಕುಷವಾಗಿ ಚರ್ಚಿಸಿ
ಮುಗಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ.